ಮಿತ್ರರೇ ನಮಸ್ಕಾರ. ಮಿತ್ರರೇ, ಜುಲೈ ಎಂಡಲ್ಲಿ ಟ್ರಂಪ್ ಅವರು ಟ್ಯಾರಿಫ್ ಘೋಷಣೆ ಮಾಡಿದ್ರಲ್ಲ, ಅದಾದಂತಹ ಕೆಲವೇ ವಾರಗಳಲ್ಲಿ ಫಸ್ಟ್ ಕ್ವಾರ್ಟರ್ GDP ಪ್ರಕಟಗೊಂಡಿತ್ತು. ಅಂದರೆ 2025-26ನೇ ಸಾಲಿನ ಮೊದಲ ತ್ರೈಮಾಸಿಕದ GDP ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸಿದ್ದೆ. ಆಗ ಕೆಲವರು ಏನು ಹೇಳಿದ್ರು ಗೊತ್ತಾ, ಈಗ ನಮ್ಮ GDP ಸ್ಟೇಬಲ್ ಆಗಿದೆ ಅಂತ ಹೇಳೋದಕ್ಕೆ ಹೋಗಬೇಡಿ, ಎರಡನೇ ತ್ರೈಮಾಸಿಕದಲ್ಲಿ ಏನು ಬರುತ್ತೆ, ಮೂರನೇ ತ್ರೈಮಾಸಿಕದಲ್ಲಿ ಏನು ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ವಾರ್ಟರ್ GDP ಏನಿದ್ರೂ ಕೂಡ ಏಪ್ರಿಲ್, ಮೇ, ಜೂನ್ನದ್ದು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ನ GDP ರೇಟ್ ಇದೆಯಲ್ಲ, ಇದು ಮ್ಯಾಟ್ರ್ ಆಗುತ್ತೆ. ಅಲ್ಲಿ ಖಂಡಿತವಾಗ್ಲೂ ಕೂಡ ಭಾರತದ GDP ಗ್ರೋತ್ ರೇಟ್ ಬಿದ್ದು ಹೋಗುತ್ತೆ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ರು. ಮಿತ್ರರೇ, ಜನಸಾಮಾನ್ಯರು ಹಾಗಿರಲಿ, ಎಕನಾಮಿಸ್ಟ್ಗಳೇ ಇದನ್ನು ಹೇಳ್ತಾ ಇದ್ರು, ಭಾರತ ಖಂಡಿತವಾಗ್ಲೂ ಕೂಡ ಎರಡನೇ ತ್ರೈಮಾಸಿಕದಲ್ಲಿ ಮೊದಲ ತ್ರೈಮಾಸಿಕದಷ್ಟು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಈಗ ಒಂದು ಅಂಕಿಅಂಶ ಬಂದಿದೆ, ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ. ಟ್ರಂಪ್ ಅವರ ಈ ಟ್ಯಾರಿಫ್ ವಾರ್ ಟೋಟಲಿ ಫೇಲ್ಯೂರ್ ಆಗಿದೆ. ಭಾರತದ ಎಕಾನಮಿ ಸತ್ತು ಹೋಗ್ಲಿ ಅಂತೆಲ್ಲ ಟ್ರಂಪ್ ಮಾತನಾಡಿದ್ರಲ್ಲ, ಅದು ಈಗ ಕಂಪ್ಲೀಟ್ ಆಗಿ ತಲೆ ಕೆಳಗಾಗಿದೆ. ಟ್ರಂಪ್ ಅವರ ಲೆಕ್ಕಾಚಾರವೇ ಬುಡ ಮೇಲಾಗಿದೆ. ಭಾರತ ಐತಿಹಾಸಿಕವಾದಂಥ 8.2 GDP ಗ್ರೋತ್ ರೇಟನ್ನು ದಾಖಲು ಮಾಡಿದೆ. ಮಿತ್ರರೇ, ಯಾಕೆ ಇದಿಷ್ಟು ಮ್ಯಾಟರ್ ಆಗುತ್ತೆ, ಹೇಗಿದು ಸಾಧ್ಯ ಆಯಿತು, ಟ್ರಂಪ್ ಅವರ ಟ್ಯಾರಿಫ್ ಭಾರತಕ್ಕೆ ಯಾಕೆ ಹೆಚ್ಚು ಎಫೆಕ್ಟ್ ಆಗಿಲ್ಲ, GST ಕಟ್ ಆಫ್ ಅನ್ನು ಮಾಡಿರುವಂತಹದ್ದು ಏನಾದರೂ ಲಾಭ ತಂತ, ಕೇಂದ್ರ ಸರ್ಕಾರದ ಯಾವ ತಂತ್ರಗಾರಿಕೆ ಹೆಚ್ಚು ವರ್ಕೌಟ್ ಆಗಿದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಜೊತೆಗೆ ಎರಡನೇ ತ್ರೈಮಾಸಿಕದಲ್ಲಿ ಭಾರತ 8.2 ಗ್ರೋತ್ ರೇಟನ್ನು ದಾಖಲು ಮಾಡಿರುವಂತಹದ್ದು ಅಮೆರಿಕದ ಮುಂದೆ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗುತ್ತೆ. ಅದರ ಬಗ್ಗೆಯೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇದು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಒಂದು ನಿರ್ದಿಷ್ಟ ಕಾಲದಲ್ಲಿ ಉತ್ಪಾದನೆಯಾದಂತಹ ಒಟ್ಟು ಸರಕು ಸೇವೆಗಳ ಮೌಲ್ಯವನ್ನೇ GDP ಅಂತ ಕರೆಯಲಾಗುತ್ತೆ. ಮಿತ್ರರೇ, ಒಂದು ದೇಶ ಅಭಿವೃದ್ಧಿ ಆಗ್ತಾ ಇದೆಯಾ ಇಲ್ವಾ, ಆರ್ಥಿಕತೆ ಯಾವ ಹಂತದಲ್ಲಿ ಡೆವಲಪ್ ಆಗ್ತಾ ಇದೆ, ಇದೆಲ್ಲವುದನ್ನು ಅಳೆಯೋದಕ್ಕಿರುವಂತಹ ಏಕೈಕ ಮಾನದಂಡ ಅಂತಂದರೆ GDP. ಪ್ರತಿ ಬಾರಿಯೂ ಕೂಡ ವಾರ್ಷಿಕವಾದಂತಹ GDP ಗ್ರೋತ್ ರೇಟ್ ಪ್ರಕಟಗೊಳ್ಳುತ್ತೆ. ಆದರೆ ವರ್ಷದ ಮಧ್ಯದಲ್ಲೇ 4 ತ್ರೈಮಾಸಿಕಗಳಲ್ಲಿ GDPಯ ಗ್ರೋತ್ ರೇಟನ್ನು ಪ್ರಕಟಿಸಲಾಗುತ್ತೆ. ಮೊದಲ ತ್ರೈಮಾಸಿಕದಲ್ಲಿ ಎಷ್ಟು GDP ಗ್ರೋತ್ ರೇಟ್ ದಾಖಲಾಗಿದೆ, ಎರಡನೇ ತ್ರೈಮಾಸಿಕದಲ್ಲಿ ಎಷ್ಟು, ಮೂರನೇ ತ್ರೈಮಾಸಿಕದಲ್ಲಿ ಎಷ್ಟು ಅಂತ. 2025-26ನೇ ಸಾಲಿನ ಮೊದಲ ತ್ರೈಮಾಸಿಕ ಅಂದರೆ ಏಪ್ರಿಲ್, ಮೇ ಮತ್ತು ಜೂನ್, ಈ 3 ತಿಂಗಳಿನಲ್ಲಿ ಭಾರತ ಒಟ್ಟು 7.8ರಷ್ಟು GDP ಗ್ರೋತ್ ರೇಟನ್ನು ದಾಖಲಿಸಿತ್ತು. ಅದೇ ಎಲ್ಲರಿಗೂ ಆಶ್ಚರ್ಯವನ್ನು ತರಿಸಿತ್ತು. ಯಾಕೆಂದರೆ ಈ ಬಾರಿಯ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಟ್ರಂಪ್ ಅಧಿಕಾರಕ್ಕೆ ಬಂದಿದ್ದಾರೆ. ಟ್ರಂಪ್ ವ್ಯಾಪಾರ ಯುದ್ಧವನ್ನು ಆರಂಭಿಸುವಂತಹ ಲಕ್ಷಣಗಳು ಆಗಲೇ ಕಾಣ್ತಾ ಇತ್ತು. ಟ್ರಂಪ್ ಅವರ ನೀತಿಗಳು ಯಾವ ರೀತಿಯಾಗಿರ್ತವೆ ಎನ್ನುವಂತಹ ಗೊಂದಲ ಇಡೀ ವಿಶ್ವಕ್ಕಿತ್ತು. ಇನ್ನೊಂದು ಕಡೆ ಗಾಜಾ ಯುದ್ಧ ನಡೀತಾ ಇತ್ತು, ಮತ್ತೊಂದು ಕಡೆಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಅಂತ್ಯ ಕಾಣುವಂತಹ ಲಕ್ಷಣಗಳೇ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಭಾರತ ಮೊದಲ ತ್ರೈಮಾಸಿಕದಲ್ಲಿ 7.8 GDPಯನ್ನು ದಾಖಲು ಮಾಡ್ತಾ ಒಂದು ಆಶ್ಚರ್ಯಕ್ಕೆ ಕಾರಣ ಆಗಿತ್ತು. ಆದರೆ ಎರಡನೇ ತ್ರೈಮಾಸಿಕದಲ್ಲಿ ಭಾರತ ಮಾಡಿದಂತಹ ಸಾಧನೆ ಇದೆಯಲ್ಲ, ಅದಕ್ಕಿಂತಲೂ ದೊಡ್ಡದಾಗಿದೆ. ಇಡೀ ವಿಶ್ವವನ್ನೇ ಆಶ್ಚರ್ಯಕ್ಕೆ ತಳ್ಳಿದೆ. ಈ ಬಾರಿ ಅಂದರೆ ಎರಡನೇ ತ್ರೈಮಾಸಿಕ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್, ಈ 3 ತಿಂಗಳ ಅವಧಿಯಲ್ಲಿ ಭಾರತದ ಗ್ರೋತ್ ರೇಟ್ 8.2ನಷ್ಟು ದಾಖಲಾಗಿದೆ. ಹಾಗಾದರೆ ಭಾರತದ GDP ಯಾವತ್ತೂ ಕೂಡ 8.2 ದಾಖಲಾಗಿಲ್ವಾ ಕೇಳಿದ್ರೆ, ಖಂಡಿತವಾಗ್ಲೂ ದಾಖಲಾಗಿದೆ. ಈ ಹಿಂದೆ 8.2ಗಿಂತಲೂ ಜಾಸ್ತಿ ದಾಖಲಾಗಿದೆ. ಆದರೆ ಈ ಬಾರಿ ಯಾಕೆ ಮ್ಯಾಟ್ರ್ ಆಗ್ತಾ ಇದೆ, ಇದ್ರ ಬಗ್ಗೆ ಯಾಕೆ ವರ್ಲ್ಡ್ ವೈಡ್ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಭಾರತದ ಮೇಲೆ ಟ್ರಂಪ್ ಮಾಡಿರುವಂಥ ಗದಾಪ್ರಹಾರ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನೇನು ನಾನು ವಿವರಿಸಿ ಹೇಳಬೇಕಾ? ಇವತ್ತು ಇಡೀ ವಿಶ್ವದಲ್ಲಿ ಟ್ರಂಪ್ ಅವರು ಟ್ಯಾರಿಫ್ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಅತಿ ದೊಡ್ಡ ಬಲಿಪಶು ಆಗಿದ್ದು ಯಾರು ಕೇಳಿದ್ರೆ ಭಾರತ ಇವತ್ತು ಅತಿ ಹೆಚ್ಚು ಟ್ಯಾರಿಫನ್ನು ಪೇ ಮಾಡ್ತಾ ಇರುವಂಥ ದೇಶ. ನಮ್ಮ ಮೇಲೆ 50% ಟ್ಯಾರಿಫ್ ಇದೆ. ಬ್ರೆಜಿಲ್ ಮತ್ತು ಭಾರತಕ್ಕೆ ಸೇಮ್ ಆದಂಥ ಟ್ಯಾರಿಫನ್ನು ಟ್ರಂಪ್ ವಿಧಿಸಿದ್ದಾರೆ. ಸದ್ಯ ಅಮೆರಿಕದಲ್ಲಿ ವಿಪರೀತ ಬೆಲೆ ಏರಿಕೆ ಆದ ಕಾರಣದಿಂದಾಗಿ ಬ್ರೆಜಿಲ್ಗೆ ವಿಧಿಸಿದಂತಹ ಟ್ಯಾರಿಫ್ನಲ್ಲಿ ಸ್ವಲ್ಪ ಕಟ್ ಆಫ್ ಮಾಡಿದ್ದಾರೆ. ಆದರೆ ಭಾರತಕ್ಕೆ ಯಾವುದೇ ರೀತಿಯ ವಿನಾಯಿತಿ ಇದುವರೆಗೆ ಸಿಕ್ಕಿಲ್ಲ. ಭಾರತ ಇವತ್ತೂ ಕೂಡ ತಮ್ಮ ವಸ್ತುಗಳನ್ನು ಅಮೆರಿಕದಲ್ಲಿ ಮಾರಬೇಕು ಅಂತಂದರೆ 50% ಟ್ಯಾರಿಫನ್ನು ಪೇ ಮಾಡ್ತಾ ಇದೆ. ಮಿತ್ರರೇ, ಇದೇ ಸಂದರ್ಭದಲ್ಲಿ ಅನೇಕರು ಎಕ್ಸ್ಪೆಕ್ಟ್ ಮಾಡಿದ್ರು ಭಾರತದ ಎರಡನೇ ಕ್ವಾರ್ಟರ್ GDP ಇದೆಯಲ್ಲ, ಸಾಕಷ್ಟು ಬಿದ್ದೋಗ್ಬಿಡುತ್ತೆ, ಮೊದಲ ಕ್ವಾರ್ಟರ್ನಷ್ಟಂತೂ ಸಾಧನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಭಾರತದ GDP ಗ್ರೋತ್ ರೇಟ್ 6%ಗೆ ಕುಸಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ರು. ಅದಕ್ಕೂ ಒಂದು ಕಾರಣ ಇದೆ. ಅವರೇನು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ, ಇವತ್ತು ಭಾರತಕ್ಕೆ ಅಮೆರಿಕ ನಂಬರ್ 1 ಟ್ರೇಡಿಂಗ್ ಪಾರ್ಟ್ನರ್. ಅದರಲ್ಲೂ ಮುಖ್ಯವಾಗಿ ಭಾರತ ಅತಿ ಹೆಚ್ಚು ಟ್ರೇಡ್ ಸರ್ಪ್ಲಸ್ ಹೊಂದಿರುವಂತಹ ದೇಶ. ಹೀಗಿರುವಂತಹ ಸಂದರ್ಭದಲ್ಲಿ ಅಮೆರಿಕ ಭಾರತದ ಮೇಲೆ 50% ಟ್ಯಾರಿಫ್ ಹಾಕಿದ್ದೇ ಆದರೆ ಭಾರತದ ವಸ್ತುಗಳು ಅಮೆರಿಕದಲ್ಲಿ ಮಾರಾಟ ಆಗೋದಿಲ್ಲ. ಇದರಿಂದಾಗಿ ಭಾರತದ ಎಕ್ಸ್ಪೋರ್ಟ್ ಕುಸಿಯುತ್ತೆ. ಯಾವಾಗ ಎಕ್ಸ್ಪೋರ್ಟ್ ಕುಸಿಯುತ್ತೋ ಭಾರತದ ಉತ್ಪಾದನಾ ಕ್ಷೇತ್ರ ಹೊಡೆತ ತಿನ್ನುತ್ತೆ. ಇದೇ ಕಾರಣದಿಂದಾಗಿ ಭಾರತದ GDP ಬಹಳ ಪ್ರಮಾಣದಲ್ಲಿ ಹೊಡೆತ ತಿನ್ನುತ್ತೆ ಅಂತ ಎಲ್ಲರೂ ವ್ಯಾಖ್ಯಾನ ಮಾಡ್ತಾ ಇದ್ರು. ಎಕನಾಮಿಸ್ಟ್ಗಳ ಪ್ರಕಾರ ಭಾರತದ ಎರಡನೇ ತ್ರೈಮಾಸಿಕದ GDP ಗ್ರೋತ್ ರೇಟ್ 7.3ರಷ್ಟು ದಾಖಲಾಗಬಹುದು
ಆಗಬಹುದು ಅಂತ ಅಂದಾಜು ಮಾಡಲಾಗಿತ್ತು. ಇದು ಅಟ್ ಮ್ಯಾಕ್ಸಿಮಮ್ ಗ್ರೋತ್ ರೇಟನ್ನು ಸಾಧಿಸಿದರೆ 7.3 ಆಗಬಹುದು ಅಂತ ಅವರ ಅಂದಾಜು. ಹಾಗೆ ಭಾರತದ RBI ಅಂತೂ ಹೇಳ್ತಾ ಇತ್ತು ಈ ಬಾರಿ 7% GDP ಗ್ರೋತ್ ರೇಟ್ ದಾಖಲಾಗಬಹುದು ಅಂತ. SBIನ ಪ್ರಕಾರ 7.5ರಷ್ಟು GDP ಗ್ರೋತ್ ರೇಟ್ ದಾಖಲಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇತ್ತು. ಆದರೆ ಆಗಿದ್ದೆಷ್ಟು ಕೇಳಿದ್ರೆ ಭಾರತದ GDP ಗ್ರೋತ್ ರೇಟ್ 8.2 ದಾಖಲಾಗಿದೆ. ಹಾಗಾದರೆ ಎರಡನೇ ತ್ರೈಮಾಸಿಕದಲ್ಲಿ ಪ್ರತಿ ಬಾರಿಯೂ ಕೂಡ ಹೀಗಾಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ ಕೇಳಿದ್ರೆ ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ನ ಗ್ರೋತ್ ರೇಟ್ ಇದೆಯಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ. ಕಳೆದ ವರ್ಷವಂತೂ 5.6ರಷ್ಟು GDP ಗ್ರೋತ್ ರೇಟ್ ಎರಡನೇ ತ್ರೈಮಾಸಿಕದಲ್ಲಿ ದಾಖಲಾಗಿತ್ತು. ಅಂದರೆ 2024ನೇ ಸಾಲಿನಲ್ಲಿ. ಜಾಸ್ತಿ ಆಗಲೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. 2022ರಲ್ಲಿ 12.8% GDP ಗ್ರೋತ್ ರೇಟ್ ಎರಡನೇ ತ್ರೈಮಾಸಿಕದಲ್ಲೇ ದಾಖಲಾಗಿತ್ತು. ಅದಕ್ಕೆ ಕಾರಣಗಳಿದ್ವು. ಯಾಕೆಂದರೆ 2019ರ ನಂತರ ಭಾರತ ಕೊರೋನಾಗೆ ಹೋಗ್ಬಿಟ್ಟಿತ್ತು. 2020-21ರಲ್ಲಿ ಭಾರತಕ್ಕೆ ವಿಪರೀತವಾಗಿ ಕೊರೋನಾ ಕಾಟ ಇತ್ತು. ಹೀಗಾಗಿ 2022ರಲ್ಲಿ ಒಮ್ಮೆಗೆ ಮಾರುಕಟ್ಟೆ ಓಪನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಜನ ಬೈ ಮಾಡೋದನ್ನು ಹೆಚ್ಚು ಮಾಡಿದ್ರು, ಜನರ ಆಕ್ಟಿವಿಟೀಸ್ ಜಾಸ್ತಿ ಆಯಿತು. ಹೀಗಾಗಿ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ GDPಯಲ್ಲಿ ಬಹಳ ದೊಡ್ಡ ಬೂಮ್ ಕಾಣಿಸಿತ್ತು. ಆದರೆ ಈ ಬಾರಿ ಅಂದರೆ 2025-26ನೇ ಸಾಲಿನಲ್ಲಿ ಎರಡನೇ ತ್ರೈಮಾಸಿಕದಲ್ಲಿ ಭಾರತದ GDP ಗ್ರೋತ್ ರೇಟ್ ಉತ್ತಮವಾಗಿರುತ್ತೆ ಅಂತ ಹೇಳೋದಕ್ಕೆ ಒಂದೇ ಒಂದು ಕಾರಣಗಳು ಕೂಡ ಇರಲಿಲ್ಲ. ಟ್ರಂಪ್ ಅವರ ಟ್ಯಾರಿಫ್ ಕಾರಣದಿಂದಾಗಿ ಭಾರತ ಮಕಾಡೆ ಮಲಗುತ್ತೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಿದ್ದು. ಇಷ್ಟಾದರೂ ಸಹ ಭಾರತ 8.2 ಗ್ರೋತ್ ರೇಟನ್ನು ದಾಖಲಿಸಿದೆ. ಕೆಲವರು ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಗೊತ್ತಾ? ಪ್ರಧಾನಿ ನರೇಂದ್ರ ಮೋದಿ ಅವರು GST ಕಟ್ ಆಫ್ ಘೋಷಣೆ ಮಾಡಿದ್ರಲ್ಲ, ಈ ಕಾರಣದಿಂದಾಗಿ ಭಾರತದ GDP ಗ್ರೋತ್ ರೇಟ್ ಜಾಸ್ತಿ ಆಗಿದೆ ಅಂತ. ಇದು ತಪ್ಪು ಮಿತ್ರರೇ. ಕೇಂದ್ರ ಸರ್ಕಾರ GSTಯಲ್ಲಿ ಕಟ್ ಆಫ್ ಮಾಡಿದ್ದು ಯಾವಾಗ? ಸೆಪ್ಟೆಂಬರ್ 22ರಿಂದ. ಆದರೆ ಮಿತ್ರರೇ, ಈ GDP ಗ್ರೋತ್ ರೇಟ್ ದಾಖಲಾಗಿರುವಂತಹದ್ದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಎಂಡಲ್ಲಿ GST ಕಟ್ ಆಫ್ ಆದಂತಹ ಬೆನಿಫಿಟ್ ಜನರಿಗೆ ಸಿಕ್ಕಿದ್ದು. ಹೀಗಾಗಿ GST ಕಟ್ ಆಫ್ಗೂ ಈ ಗ್ರೋತ್ ರೇಟ್ ದಾಖಲಾಗಿರೋದಕ್ಕೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಬದಲಾಗಿ ಕೆಲವರು ಏನು ಪ್ರೆಡಿಕ್ಟ್ ಮಾಡ್ತಾ ಇದ್ರು ಅಂತಂದ್ರೆ, ಕೇಂದ್ರ ಸರ್ಕಾರ GSTಯನ್ನು ಕಟ್ ಆಫ್ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಲ್ಲ, ಇದು ನೆಗೆಟಿವ್ ಪರಿಣಾಮವನ್ನ ಈ ಬಾರಿಯ ಗ್ರೋತ್ ರೇಟ್ ಮೇಲೆ ಬೀಳುತ್ತೆ ಅಂತ. ಅದು ಹೇಗೆ ಅಂತ ಕನ್ಫ್ಯೂಸ್ ಆಗಬೇಡಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾವು GSTಯಲ್ಲಿ ಕಟ್ ಆಫ್ ಮಾಡ್ತೀವಿ ಅಂತ ಯಾವಾಗ ಘೋಷಣೆ ಮಾಡಿದ್ದು? ಆಗಸ್ಟ್ನಲ್ಲಿ. ದೀಪಾವಳಿಗೆ GSTಯ ಕಟ್ ಆಫ್ ಆಗುತ್ತೆ ಅಂತ ಮೋದಿ ಆಗಸ್ಟ್ 15ನೇ ತಾರೀಕು ಘೋಷಣೆ ಮಾಡಿದ್ರು. ಹೀಗಾಗಿ ಜನ ಕೊಳ್ಳಬೇಕು ಅಂತಿರುವಂತಹದ್ದನ್ನ ಮುಂದೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಜನರಿಗೊಂದು ನಿರೀಕ್ಷೆ ಬರುತ್ತಲ್ವಾ, GST ಕಟ್ ಆಫ್ ಮಾಡ್ತಾ ಇದ್ದಾರೆ, ನಾವು ಕೊಳ್ಳುವಂತಹ ಕಾರ್ ಇರಬಹುದು, ಬೈಕ್ ಇರಬಹುದು, TV ಇರಬಹುದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಎಲ್ಲದರ ಬೆಲೆಯೂ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ GST ಕಟ್ ಆಫ್ ಆದ ಬಳಿಕವೇ ಕೊಳ್ತೀವಿ ಅಂತ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಏನೇನು ಬೈ ಮಾಡಬೇಕಾಗಿತ್ತು ಅದನ್ನು ಹೋಲ್ಡ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಇದು ಸಹಜವಾಗಿ ಈ ಕ್ವಾರ್ಟರ್ನ GDPಯ ಮೇಲೆ ಹೊಡೆತ ಬೀಳುತ್ತೆ ಅಂತ ಎಕನಾಮಿಸ್ಟ್ಗಳು ಅಭಿಪ್ರಾಯ ಪಡ್ತಾ ಇದ್ರು. ಸ್ವಲ್ಪ ಮಟ್ಟಿಗೆ ಜನ ಕೊಳ್ಳೋದನ್ನ ನಿಧಾನ ಮಾಡಿದ್ದಾರೆ ಕೂಡ. ಇಷ್ಟಾದರೂ ಸಹ ಭಾರತದ GDP ಗ್ರೋತ್ ರೇಟ್ 8.2 ದಾಖಲಾಗಿದೆ. ಹಾಗಾದ್ರೆ ಇದಕ್ಕೇನು ಕಾರಣ? ಟ್ರಂಪ್ ಹೊಡ್ತಾ ಇದೆ. ಭಾರತದಲ್ಲಿ GSTಯ ಕಾರಣದಿಂದಾಗಿ ಜನ ಕೊಳ್ಳೋದನ್ನು ಕಡಿಮೆ ಮಾಡಿದ್ರು. ಹೀಗಿದ್ರೂ ಸಹ ಅದು ಯಾವ ಅಂಶ ಭಾರತದ GDP ಗ್ರೋತ್ ರೇಟ್ ಅನ್ನು ಹೆಚ್ಚು ಮಾಡ್ತು ಕೇಳಿದ್ರೆ ಕೆಲವು ಅಂಶಗಳನ್ನು ನೋಟ್ ಮಾಡಬಹುದು. ಮೊದಲನೇದಾಗಿ ಭಾರತದ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಾದಂತಹ ಬೂಸ್ಟ್. ಈ ಬಾರಿ ದೇಶದಲ್ಲಿ ಬಹಳ ಉತ್ತಮವಾದಂತಹ ಮಾನ್ಸೂನ್ ಸೀಸನ್ ಇತ್ತು. ಹೀಗಾಗಿ ಜನ ಬಹಳಷ್ಟು ಅಗ್ರಿಕಲ್ಚರ್ನಲ್ಲಿ ತೊಡಗಿಕೊಂಡ್ರು. ಗ್ರಾಮೀಣ ಪ್ರದೇಶದ ಜನ ಹೆಚ್ಚು ಇನ್ವೆಸ್ಟ್ ಮಾಡಿದ್ರು. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತಂದ್ರೆ, ಕಳೆದ 11 ವರ್ಷದಲ್ಲೇ ಅತಿ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ರೈತರು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಈ ಸಮಯದಲ್ಲಿ ದ್ವಿಚಕ್ರ ವಾಹನವನ್ನು ಕೊಳ್ಳುವಂತಹ ಪ್ರಮಾಣ 50% ರೈಸ್ ಆಗಿದೆ. ಅಂದ್ರೆ ಗ್ರಾಮೀಣ ಪ್ರದೇಶದ ಜನ GSTಗೆಲ್ಲ ಕಾಯಿಲೆ ಇಲ್ಲ. ಈ ಸಮಯದಲ್ಲಿ ಹೆಚ್ಚು ಬೈ ಮಾಡಿದ್ದಾರೆ. ನಿಮಗೆ ನೆನಪಿರ್ಲಿ ಮಿತ್ರರೇ, ಭಾರತದ GDPಗೆ ಗೃಹ ಬಳಕೆಗಾಗಿ ಖರ್ಚು ಮಾಡ್ತಾರಲ್ಲ, ಅದರಿಂದ ಬರುವಂತಹ ಮೊತ್ತವೇ 60%. ಭಾರತದಲ್ಲಿ 65% ಜನ ಗ್ರಾಮೀಣ ಪ್ರದೇಶದಲ್ಲೇ ವಾಸ ಮಾಡ್ತಾರೆ. ಯಾವಾಗ ಗ್ರಾಮೀಣ ಪ್ರದೇಶದ ಜನ ಹೆಚ್ಚು ಕೊಳ್ಳೋದಕ್ಕೆ ಶುರು ಮಾಡ್ತಾರೋ ಅದು ನೇರವಾಗಿ GDPಯ ಮೇಲೆ ಪರಿಣಾಮ ಬೀರುತ್ತೆ. GDPಯ ಗ್ರೋತ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗುತ್ತೆ. ಇನ್ನೊಂದು ಕಾರಣ ಏನು ಕೇಳಿದ್ರೆ, ನಮ್ಮ ಎಕ್ಸ್ಪೋರ್ಟ್ ಕೂಡ ಇನ್ಕ್ರೀಸ್ ಆಗಿದೆ. ಟ್ರಂಪ್ ಅವರ ಟ್ಯಾರಿಫ್ ಹೊಡೆತದ ನಡುವೆಯೂ ಕೂಡ ಭಾರತ ತನ್ನ ಎಕ್ಸ್ಪೋರ್ಟ್ ಅನ್ನು ಡೈವರ್ಸಿಫೈ ಮಾಡಿದೆ, ಬೇರೆ ಬೇರೆ ದೇಶಗಳಿಗೆ ವಿಸ್ತರಿಸಿದೆ. ಇದು ಕೂಡ ಭಾರತದ GDP ಗ್ರೋತ್ ರೇಟ್ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ ಮಿತ್ರರೇ, ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಿಚಾರ ಏನು ಕೇಳಿದ್ರೆ, ಸರ್ಕಾರದ ವೆಚ್ಚ ಹೆಚ್ಚಳ. ಒಟ್ಟಾರೆಯಾಗಿ ಭಾರತದ GDPಗೆ ಸರ್ಕಾರಿ ವೆಚ್ಚದಿಂದ 10% ಕೊಡುಗೆ ಬರುತ್ತೆ. ಆದರೆ ಈ ತ್ರೈಮಾಸಿಕದಲ್ಲಿ ಸರ್ಕಾರದ ವೆಚ್ಚ 31% ಇನ್ಕ್ರೀಸ್ ಆಗಿದೆ. ಸರ್ಕಾರಿ ವೆಚ್ಚ ಅಂತಂದ್ರೇನು? ಮೂಲಭೂತ ಸೌಕರ್ಯಗಳಿಗಾಗಿ ಸರ್ಕಾರ ವೆಚ್ಚ ಮಾಡುವಂತಹದ್ದು. ಬ್ರಿಡ್ಜ್ ನಿರ್ಮಾಣ ಮಾಡೋದಿರಬಹುದು, ರಸ್ತೆ ನಿರ್ಮಾಣಗಳಿರಬಹುದು, ಹೈವೇಗಳಿರಬಹುದು. ಇದನ್ನೆಲ್ಲ ಮಾಡೋದಕ್ಕೆ ಸರ್ಕಾರ ವೆಚ್ಚ ಮಾಡುತ್ತಲ್ಲ, ಅದು ಕೂಡ ಆರ್ಥಿಕತೆಗೆ ಹಣ ಹರಿಸುತ್ತೆ. ಇದು ನಮ್ಮ GDP ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗುತ್ತೆ. ಒಟ್ಟಿನಲ್ಲಿ ಈ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಭಾರತ 8.2 GDP ದಾಖಲು ಮಾಡಿರೋದಿದೆಯಲ್ಲ, ಇದು ವಿಶ್ವದ ಎಲ್ಲಾ ದೇಶಗಳ ಹುಬ್ಬೇರುವಂತೆ ಮಾಡಿದೆ.
ಮಿತ್ರರೇ, ಒಂದು ವೇಳೆ ಭಾರತ ಏನಾದರೂ ಮೂರನೇ ತ್ರೈಮಾಸಿಕದಲ್ಲೂ ಕೂಡ ಇದೇ ಸಾಧನೆಯನ್ನು ಮುಂದುವರಿಸಿದ್ದೇ ಆದರೆ, ಇದೇ ಸಾಧನೆ ಅಂತಂದರೆ 8.2 GDP ದಾಖಲು ಮಾಡಬೇಕಾಗಿಲ್ಲ, ಕನಿಷ್ಠ ಪಕ್ಷ 7.5ರಷ್ಟು GDP ದಾಖಲು ಮಾಡಿದ್ರೂ ಕೂಡ ಟ್ರಂಪ್ ಅವರ ಟ್ಯಾರಿಫ್ ವಾರ್ ಟೋಟಲಿ ಕೊಲ್ಯಾಪ್ಸ್ ಆಗುತ್ತೆ. ಭಾರತ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅಮೆರಿಕಾಗೆ ತಲೆ ಬಗ್ಗಿಸಬೇಕಾಗೇ ಇಲ್ಲ. ನಾವು ಸ್ವತಂತ್ರವಾದಂಥ ಎಕಾನಮಿಯನ್ನು ಹೊಂದಬಹುದು. ಅಮೆರಿಕದ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ಅಮೆರಿಕ ಏನೇ ಟ್ಯಾರಿಫ್ ಹಾಕಲಿ, ನಮ್ಮ ಮೇಲೆ ಏನೇ ಗದಾಪ್ರಹಾರ ಮಾಡಿದ್ರೂ ಕೂಡ ಭಾರತದ ಎಕಾನಮಿಗೆ ಒಂದು ಎಳ್ಳಷ್ಟು ಕೂಡ ಪರಿಣಾಮ ಬೀರೋದಿಲ್ಲ ಅಂತ ನಾವು ಸಾಬೀತು ಮಾಡಬಹುದು. ನನ್ನ ಅನಿಸಿಕೆಯ ಪ್ರಕಾರ ಮೂರನೇ ತ್ರೈಮಾಸಿಕದಲ್ಲೂ ಕೂಡ ಭಾರತದ GDP ಗ್ರೋತ್ ರೇಟ್ ಬೆಟರ್ ಆಗೇ ಇರುತ್ತೆ ಅಂತ. ಯಾಕೆಂದರೆ ನಾನು ಆಗಲೇ ಒಂದು ನಿಮಗೆ ಹಿಂಟನ್ನು ಕೊಟ್ಟಿದ್ದೆ. ಅದೇನು, ಭಾರತದಲ್ಲಿ GST ಕಟ್ ಆಫ್ ಆಗಿದೆ. ಈ ಕಾರಣದಿಂದಾಗಿ ನಮ್ಮ ದಸರಾ ಮತ್ತು ದೀಪಾವಳಿಯಲ್ಲಿ ಅತಿ ಹೆಚ್ಚು ಖರೀದಿ ಆಗಿದೆ. ಇದೆಲ್ಲವೂ ಆಗಿರುವಂತಹದ್ದು ಅಕ್ಟೋಬರ್ ತಿಂಗಳಿನಲ್ಲಿ. ಇನ್ನು ಡಿಸೆಂಬರ್ ತಿಂಗಳಿನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕ್ರಿಸ್ಮಸ್ ರಜೆ ಬರುತ್ತೆ. ಹೀಗಾಗಿ ಜನ ಸಾಕಷ್ಟು ಔಟಿಂಗ್ ಹೋಗ್ತಾರೆ. ಜನ ಓಡಾಡ್ತಾ ಇದ್ದಾರೆ ಅಂತಂದ್ರೆ ಖರ್ಚು ಮಾಡ್ತಾರೆ. ಇದು ಕೂಡ GDPಗೆ ಕೊಡುಗೆಯನ್ನು ಕೊಡುತ್ತೆ. ಹೀಗಾಗಿ ಮೂರನೇ ತ್ರೈಮಾಸಿಕದಲ್ಲೂ ಕೂಡ ಭಾರತದ GDP ಗ್ರೋತ್ ರೇಟ್ ಬೆಟರ್ ಆಗಿ ದಾಖಲಾಗುವಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಭಾರತಕ್ಕೆ ಅಮೆರಿಕದೆದುರು ಬಹಳ ದೊಡ್ಡ ಲಾಭ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಟ್ರೇಡ್ ನೆಗೋಸಿಯೇಷನ್ ನಡೀತಾ ಇದೆ. ಇಷ್ಟು ದಿನ ಏನಾಗ್ತಾ ಇತ್ತು, ಅಮೆರಿಕ ಮೇಲುಗೈ ಸಾಧಿಸ್ತಾ ಇತ್ತು, ಭಾರತಕ್ಕೆ ಹೆದರಿಸ್ತಾ ಇತ್ತು. ಒಂದು ವೇಳೆ ನೀವೇನಾದರೂ ನಮ್ಮ ಮಾತಿಗೆ ಒಪ್ಪಲಿಲ್ಲ ಅಂತಂದ್ರೆ ನಿಮ್ಮ ಎಕಾನಮಿ ಕೊಲ್ಯಾಪ್ಸ್ ಆಗುತ್ತೆ, ನಾವು ಇಷ್ಟು % ಟ್ಯಾರಿಫ್ ಹಾಕ್ತೀವಿ, ಇಂತಹ ವ್ಯಾಪಾರಕ್ಕೆ ಹೊಡೆತ ಕೊಡ್ತೀವಿ, ಹಾಗೆ ಹೀಗೆ ಅಮೆರಿಕ ನಮಗೆ ಬೆದರಿಕೆ ಹಾಕ್ತಾ ಇತ್ತು. ಭಾರತ ಒಂದು ಒತ್ತಡದಲ್ಲಿ ಆ ಟ್ರೇಡ್ ಡೀಲನ್ನು ಮಾಡ್ಕೊಳ್ಬೇಕಾಗಿತ್ತು. ಆದರೆ ಈಗ ಬಂದಂತಹ GDP ಗ್ರೋತ್ ರೇಟ್ ಇದೆಯಲ್ಲ, ಅಮೆರಿಕಕ್ಕೂ ಕೂಡ ತಲೆ ಕೆಡಿಸಿರುತ್ತೆ. ನಾವಿಷ್ಟೆಲ್ಲ ಮಾಡ್ತಾ ಇದ್ರು ಭಾರತಕ್ಕೇನು ಎಫೆಕ್ಟ್ ಆಗ್ತಾ ಇಲ್ವಲ್ಲ. ಹೀಗಾಗಿ ಟ್ರೇಡ್ ನೆಗೋಸಿಯೇಷನ್ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಶಕ್ತಿ ಕೊಡುತ್ತೆ ಇದು. ಮಿತ್ರರೇ, ಈ ಟ್ರೇಡು, ಟ್ರಂಪ್ ಟ್ಯಾರಿಫು ಇದನ್ನೆಲ್ಲ ಬದಿಗಿಟ್ಟು ಭಾರತ ಉತ್ತಮವಾದಂತಹ GDP ಗ್ರೋತ್ ರೇಟ್ ದಾಖಲು ಮಾಡುವಂತಹದ್ದು 2047ರ ವಿಕಸಿತ ಭಾರತ ಗುರಿ ಏನಿದೆಯಲ್ಲ, ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. 2047ರ ವೇಳೆಗೆ ಭಾರತ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕು ಅಂತಂದರೆ ಭಾರತ ನಿರಂತರವಾಗಿ 8%ಗಿಂತ ಜಾಸ್ತಿ ಗ್ರೋತ್ ರೇಟನ್ನೇ ದಾಖಲು ಮಾಡಬೇಕು. ಇಲ್ಲದೆ ಹೋದರೆ ಸಾಧ್ಯ ಆಗೋದಿಲ್ಲ. ನಾವು 6% GDP ಇಟ್ಕೊಂಡು 2047ಕ್ಕೆ ಅಭಿವೃದ್ಧಿ ಹೊಂದಿದಂತಹ ದೇಶ ಆಗ್ತೀವಿ ಅಂತಂದರೆ ಅದು ಸಾಧ್ಯವೇ ಆಗೋದಿಲ್ಲ. 8%, 9%, 10%ವರೆಗೂ ಕೂಡ GDP ಗ್ರೋತ್ ರೇಟನ್ನು ಸಾಧಿಸಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.